ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಷಯ ಹೇರ್ ಪ್ಯಾಕ್. ಮೊದಲಿಗೆ ಒಂದು ದೊಡ್ಡ ಬೌಲ್ ಆಗೋಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಒಣಗಿಸಿರೋವಂಥದ್ದು. ಹಸಿದಾದರೆ ಇನ್ನೂ ಒಳ್ಳೆಯದು, ಬಟ್ ನನ್ನ ಹತ್ರ ಫ್ರೆಶ್ ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ಒಣಗಿಸಿರೋವಂಥದ್ದು ತೊಗೊಂಡಿರೋದು. ಹಾಗೆ ಒಂದು ದೊಡ್ಡ ಎಲೆ ಹಲೆವರ ತೊಗೊಂಡಿದ್ದೀನಿ, ಅದರ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ ಒಂದು ದಪ್ಪದು ಬೆಟ್ಟದ ನೆಲ್ಲಿಕಾಯಿನ ತುರಿದಿರೋವಂಥದ್ದು. ತುರ್ಕೊಂಡ್ರೆ ಬೇಗ ನೀಟಾಗಿ ಗ್ರೈಂಡ್ ಆಗುತ್ತೆ, ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರು. ಇದಿಷ್ಟು ಬೇಕು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ. ಫಸ್ಟು ಒಂದು ಜಾರ್ ತೊಗೊಳ್ಳೋಣ. ಆ ಜಾರ್ಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನಾನು. ಇವನ್ ಏನಾದರೂ ಅದು ಫ್ರೆಶ್ ಆಗಿದ್ದರೆ ನೀವೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೋದು, ಬಟ್ ಇದು ಒಣಗಿರೋದ್ರಿಂದ ಅದು ಗ್ರೈಂಡ್ ಆಗೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಫಸ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇದರೊಳಗೆ ಸೇರಿಸ್ಕೊಳ್ಳೋಣ. ಹಲವಾರು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಕ್ವಾಂಟಿಟಿ ಬಂದು ಇಷ್ಟೇ ಬೇಕು ಅಂತಲ್ಲ, ನಿಮ್ಮ ಕೂದಲು ಥಿಕ್ನೆಸ್ಸು ಮತ್ತು ಅದು ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಂಡು ನಾವು ಕ್ವಾಂಟಿಟಿನ ಇನ್ಕ್ರೀಸು ಡಿಕ್ರೀಸು ಮಾಡ್ಕೊಳ್ಬೋದು. ಮೊಸರು ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದಿಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಕಲರ್ ಪೇಸ್ಟ್ ರೆಡಿ ಆಯಿತು. ಆ್ಯಂಡ್ ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಈವನ್ ನೀವು ಬೇಕಾದರೆ ಅದನ್ನ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ತೆಳು ಮಾಡ್ಕೊಳ್ಬೋದು. ಬಟ್ ನನಗೆ ಮೇಯ್ನ್ ಇದು ಬೇಕಾಗಿರೋದು ಸ್ಕಾಲ್ಪ್ಗೆ ಹಾಕೋದಕ್ಕೋಸ್ಕರ, ಹಾಗಾಗಿ ನಾನು ಇಷ್ಟು ಥಿಕ್ನೆಸ್ಸಲ್ಲೇ ಇಟ್ಕೊಳ್ತೀನಿ. ಈಗ ಬನ್ನಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ಈ ಹೇರ್ ಪ್ಯಾಕ್ ಬಂದು ಮೇಯ್ನಾಗಿ ಸ್ಕಾಲ್ಪ್ಗೋಸ್ಕರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಹೇರ್ಸಿಗೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನೀಟಾಗಿ ತಲೆ ಬುರುಡೆಗೆಲ್ಲ ಹಚ್ಚಬೇಕು. ಆ ರೂಟ್ಸ್ಗೆಲ್ಲ ಅದು ನೀಟಾಗಿ ಅಪ್ಲೈ ಆಗಬೇಕು. ಆ್ಯಂಡ್ ಇದನ್ನು ನೀವು ಹಚ್ಚುವಾಗ ಒಂಥರ ಕೂಲ್ನೆಸ್ ಕೊಡುತ್ತೆ. ಹೇರ್ ಪ್ಯಾಕ್ ಹಾಕ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ಆ ಕೂಲ್ನೆಸ್ಸು. ಒಂದು ಮಿಂಟ್ ಫೀಲಿಂಗ್ ಕೊಡುತ್ತೆ. ತುಂಬಾ ತಂಪು ಅನಿಸುತ್ತೆ. ಆ್ಯಂಡ್ ಯಾರಿಗಾದ್ರೂ ತಲೆನೋವು ಇರುತ್ತೆ, ಆಮೇಲೆ ಟೆನ್ಷನ್ನು ಅಥವಾ ತುಂಬಾ ತಲೆ ಯಾವಾಗಲೂ ಸುಡ್ತಾ ಇರುತ್ತೆ ಅನ್ನೋರು ಈ ಹೇರ್ ಪ್ಯಾಕ್ ಹಾಕ್ಕೊಳ್ಳಿ, ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆಯೇ ಡ್ಯಾಂಡ್ರಫ್ ಜಾಸ್ತಿಯಾಗಿ ತಲೆಯೆಲ್ಲ ನೆವೆ ಶುರುವಾಗಿ ಕೆರಿತಾ ಇರ್ತೀವಿ ಕೆಲವು ಸಲ. ಆ ರೀತಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಇದರಿಂದ ಕಮ್ಮಿ ಮಾಡ್ಕೊಳ್ಬೋದು. ಕರಿಬೇವಿನ ಸೊಪ್ಪಿನ ಹೇರ್ ಪ್ಯಾಕು ವಾರದಲ್ಲಿ 2 ಸಲ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ತಗೊಳ್ಳಿ ಅಂತ ಹೇಳ್ತೀನಿ. ಕಂಪ್ಲೀಟಾಗಿ ಎಲ್ಲ ಹಾಕೊಂಡಾದಮೇಲೆ ಉಳಿದಿರೋದನ್ನ ಕೂದಲಿಗೆ ಹಾಕಿಬಿಟ್ಟು ಒಂದು ಪೋನಿಟೈಲ್ ಕಟ್ಟಿದ್ದೀನಿ. ಇದೊಂದು 1/2 ಅವರ್ ಬಿಡೋಣ. ಆಮೇಲೆ ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಆಫ್ಟರ್ ಹೇರ್ ವಾಶ್ ತುಂಬಾ ಚೆನ್ನಾಗಿರುತ್ತೆ ಕೂದಲು. ಆ್ಯಂಡ್ ಸ್ಮಾಲ್ ಗ್ರ್ಯಾನ್ಯೂಲ್ಸ್ ಇರುತ್ತೆ ಕರಿಬೇವಿನ ಸೊಪ್ಪುದು. ಫಸ್ಟ್ ವಾಶಲ್ಲೇ ನೀವು ಆಮೇಲೆ ಏನಪ್ಪ ಇದೆಲ್ಲ ಕೂದಲಿಗೆ ಇದೆಯಲ್ಲ ಅಂದ್ಕೋಬೇಡಿ. ಅದನ್ನು ಒಂದು ಕಂಪ್ಲೀಟಾಗಿ ಕೂದಲೆಲ್ಲ ಒಣಗಿದ ಮೇಲೆ ನೀವು ಬಾಚಿದಾಗ ಅದೆಲ್ಲ ಉದ್ರೋಗ್ಬಿಡುತ್ತೆ. ಆ್ಯಂಡ್ ಈ ಪ್ಯಾಕ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕರಿ ಲೀವ್ಸ್ ಯೂಸ್ ಮಾಡಿದ್ದೀವಿ, ಮೇಯ್ನಾಗಿ ಕರಿಬೇವಿನ ಸೊಪ್ಪು. ಅದರಲ್ಲಿ ರಿಚ್ ಸೋರ್ಸ್ ಆಫ್ ಬೀಟಾ-carotene ಇದೆ, ಪ್ರೋಟೀನ್ ಇದೆ, ಅಮೈನೋ ಆ್ಯಸಿಡು, ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕೂದಲು ಉದುರಿರೋದನ್ನ ವಾಪಸ್ ತಂದುಕೊಡುತ್ತೆ, ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲೋವೆರಾ ಇರೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ನೆಲ್ಲ ತೆಗೆದು ಸ್ಕಾಲ್ಪ್ನ ಚೆನ್ನಾಗಿರುತ್ತೆ. ಅದು ಹೇರ್ ಗ್ರೋತ್ನ ಹೆಲ್ಪ್ ಮಾಡುತ್ತೆ ಮತ್ತು ಕಂಡೀಷ್ನರಾಗಿ ಹ್ಯಾಕ್ ಮಾಡುತ್ತೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿರೋದು ಮತ್ತು ಕೂದಲನ್ನ ಥಿಕ್ನೆಸ್ ಕೊಡುತ್ತೆ. ಆಮೇಲೆ ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಗ ಗ್ರೇ ಹೇರ್ ಆಗುತ್ತಲ್ಲ, ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಹೇರ್ ಪ್ಯಾಕ್ನ ವಾರಕ್ಕೆ 2 ಸಲ ಒಂದು 3 ತಿಂಗಳು ಹಾಕೋದ್ರಿಂದ ನಿಮಗೆ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಕೂದಲು ಉದುರೋದು ನಿಂತು ಬೆಳೆಯೋದಕ್ಕೆ ಶುರುವಾಗುತ್ತೆ. ಹಾಗೆ ನಿಮಗೇನಾದರೂ ಫಾಸ್ಟಾಗಿ ಹೇರ್ ಗ್ರೋತ್ ಬೇಕೋ, ತುಂಬಾ ಹೇರ್ ಫಾಲ್ ಆಗ್ತಿದೆ ಅಂತಂದರೆ ಈ ಕೂದಲಿನ ಆರೈಕೆಗೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು. ಹಾಗಾಗಿ ಈ ಹೇರ್ ಪ್ಯಾಕ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ 1-2 ಸಲ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಏನೂ ರಿಸಲ್ಟ್ ಗೊತ್ತಾಗ್ಬಿಡೋದಿಲ್ಲ. ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಲೇಬೇಕು. ಆವಾಗಲೇ ನಿಮಗೆ ರಿಸಲ್ಟ್ ಅದ್ರ ಬಗ್ಗೆ ಗೊತ್ತಾಗೋದು. ಆ್ಯಂಡ್ ಇವತ್ತಿನ ಬ್ಯೂಟಿ ಟಿಪ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗೆ ನೀವು ಈ ಹೇರ್ ಪ್ಯಾಕ್ನ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗನೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದು ಬ್ಯೂಟಿ ಟಿಪ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.